ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಕಲ್ಲಂಗಡಿ ಹಣ್ಣು. ಸೊ ಇದು ಫುಲ್ ಇತ್ತು, ನೆನ್ನೆ ಅರ್ಧ ಹಾಗೆ ಕಟ್ ಮಾಡಿ ಏನೋ ಸಾಲ್ಟ್ ಪುಡಿ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತು ಪೆಪ್ಪರ್ ಪುಡಿ ಬೇಕಂದರೆ ಅದನ್ನು ಹಾಕ್ಕೊಂಡು ತಿಂದ್ವಿ. ಸೊ ಇನ್ನು ಅರ್ಧ ಇದೆ, ಈ ಅರ್ಧ ಇವಾಗ ಕಟ್ ಮಾಡಿಕೊಟ್ರೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು ಇವಾಗ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡ್ತೀನಿ. ಸೊ ಇದರಲ್ಲಿರೋ ಬೀಜ ಎಲ್ಲ ತೆಗಿಬೇಕು. ಕಲ್ಲಂಗಡಿ ಹಣ್ಣು ಜ್ಯೂಸ್ ನಾನು ಯಾವ ಥರ ಮಾಡ್ತೀನಿ ಬನ್ನಿ ನೋಡೋಣ. ನಾನು ಈ ಥರ ಪೀಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ಆಮೇಲೆ ಇದರಲ್ಲಿರೋ ಬೀಜ ಎಲ್ಲ ತೆಗೆದುಬಿಡ್ತೀನಿ. ಸೊ ಇನ್ನು ಇಷ್ಟು ಇದೆ, ಇದು ಕಟ್ ಮಾಡಿ ಇವಾಗ ತೆಗಿತೀನಿ. ಕಲ್ಲಂಗಡಿ ಹಣ್ಣೆಲ್ಲ ಇದು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಇಲ್ಲಿ ಸಪ್ರೇಟ್ ಮಾಡಿದ್ದೀನಿ. ಇದನ್ನು ಇವಾಗ ಕಸದ ಡಬ್ಬಕ್ಕೆ ಹಾಕೋಣ. ಅಂದರೆ ಹಸಿ ಕಸ ಇದು. ಕ್ಲೀನು ಆಯಿತು, ಒರೆಸ್ಬಿಟ್ಟಿದ್ದೀನಿ. ಸ್ವಲ್ಪ ನೀರು ಚುಂಬಿಸಿ ಎಲ್ಲ ಒರೆಸಿದ್ದೀನಿ, ಯಾಕೆಂದರೆ ನೊಣಗಳು ಬರುತ್ತೆ ಇವಾಗ ತುಂಬ ಹಣ್ಣುಗಳಿಗೆ. ಅದಕ್ಕೋಸ್ಕರ ಅವಾಗೇ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಇವಾಗ ಕಟ್ ಮಾಡಿರೋದು ಇಲ್ಲಿದೆ. ಇದರದ್ದು ಬೀಜ ಎಲ್ಲ ತೆಗಿಯೋಣ. ಈ ಬೀಜ ನಾನು ಯಾವುದ್ರಲ್ಲಿ ತೆಗಿತೀನಿ ಅಂತ ತೋರಿಸ್ತೀನಿ ನಿಮಗೆ. ಬೀಜನ ಈ ಕಡ್ಡಿಯ ಸಹಾಯದಿಂದ ನಾನು ತೆಗೆದುಬಿಡ್ತೀನಿ. ಇದು ಗೋಬಿಗೆ ಎಲ್ಲ ತಿನ್ನೋಕ್ಕೆ, ಈ ಥರ ಹಣ್ಣುಗಳು ತಿನ್ನೋಕ್ಕೆ ನಾನು ಇಟ್ಕೊಂಡಿರೋದು. ಸೊ ಇದು ಒಂದು ಡಬ್ಬ ಡಿಮಾರ್ಟಲ್ಲಿ ತೊಗೊಂಡಿದ್ದು. ಇನ್ನು ಎಷ್ಟಿದೆ ನೋಡೋಣ, ನೆಕ್ಸ್ಟ್ ಮಂತು ತೊಗೊಂಡ್ರೆ ಆಯಿತು ಅಂತ. ಸೊ ಈ ಕಡ್ಡಿಯಿಂದ ಈಸಿಯಾಗಿ ಬರುತ್ತೆ. ಇದರಲ್ಲಿ ನಾನು ಬೀಜ ತೆಗೆದು ಇದರಲ್ಲಿ ಹಾಕ್ತೀನಿ, ಬಿಸಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಕೆಳಗಡೆನೂ ಏನೂ ಗಲೀಜಾಗಲ್ಲ. ಇದು ನಾನು ಕಲ್ಲಂಗಡಿ ಹಣ್ಣು ಇದರಲ್ಲಿ ಹಾಕ್ತೀನಿ. ಸೊ ಇದು ಜ್ಯೂಸ್ ಜಾರು. ಸಹಾಯದಿಂದ ಬೀಜವನ್ನು ತೆಗೆದೆ, ತುಂಬ ಈಸಿ ಆಯಿತು. ಸೊ ಅದೇ ಥರ ಎಲ್ಲ ತೆಗಿತೀನಿ. ಒಂದು ತೆಗೆದು ಜಾರಲ್ಲಿ ಹಾಕಿದ್ದೀನಿ. ತಾಳ್ಮೆಯಿಂದ ಈ ಬೀಜ ತೆಗಿಬೇಕು, ಇಲ್ಲಾಂದರೆ ಬಾಯಿಗೆ ಸಿಗುತ್ತೆ ಮತ್ತು ಜ್ಯೂಸು ಅಷ್ಟು ಚೆನ್ನಾಗಿ ಟೇಸ್ಟ್ ಅನಿಸಲ್ಲ. ಕಲ್ಲಂಗಡಿಯನ್ನು ಕೊಯ್ದಿದ ತಕ್ಷಣ ತಿನ್ನಬೇಕು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ಬೇಕು. ಅಥವಾ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಟರೆ ಉತ್ತಮ. ಇದು ಇಲ್ಲಾಂದರೆ ತುಂಬ ನೀರು ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ಈ ಹಣ್ಣು ಬೀಜ ತೆಗಿಯೋಷ್ಟರಲ್ಲಿ ಇಷ್ಟು ನೀರು ಬಿಟ್ಕೊಂಡಿದೆ. ಅದೇ ಕಲ್ಲಂಗಡಿಯನ್ನು ನೀರಿನ ಅಂಶ ಜಾಸ್ತಿ ಇರುತ್ತೆ. ತೆಗ್ದು ಹಾಕಿದ್ದೀನಿ. ಸೊ ಎಲ್ಲೋ ಒಂದು ಇರ್ಬೋದು ಅಷ್ಟೇ, ತುಂಬ ಬೀಜ ಇರೋದೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ಈಗ ಇದಕ್ಕೆ ಜ್ಯೂಸ್ಗೆ ಬೇಕಾದ ಪದಾರ್ಥಗಳನ್ನೆಲ್ಲ ಹಾಕೋಣ. ಇದಕ್ಕೆ ಉಪ್ಪು ಹಾಕಿದ್ದೀನಿ, ಉಪ್ಪಿನ ಪುಡಿ ಇದು ಒಂದು 3 ಸ್ಪೂನು ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿದೆ ಅಲ್ಲ, ಅದಕ್ಕೋಸ್ಕರ 3 ಸ್ಪೂನ್ ಸಕ್ಕರೆ ಹಾಕಿದ್ದೀನಿ. ನೀರು ಹಾಕಲ್ಲ ಮತ್ತು ಐಸ್ ಕ್ಯೂಬು ನಾನಿಲ್ಲಿ ಹಾಕಲ್ಲ, ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಐಸ್ ಕ್ಯೂಬು ಇಲ್ಲಿ ನನಗೆ ಬೇಕಾಗಿಲ್ಲ. ಅದಕ್ಕೋಸ್ಕರ ಸ್ಪೂನ್ ಚಾಟ್ ಮಸಾಲ ಹಾಕಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಕಲ್ಲಂಗಡಿ ಹಣ್ಣು ಜ್ಯೂಸ್ ಅಂತೂ ತುಂಬ ರುಚಿ ಇರುತ್ತೆ. ಇದು ತಗೊಂಡಲ್ಲ, ಅರ್ಧ ನಿಂಬೆಹಣ್ಣು ಮಾತ್ರ ಕಲ್ಲಂಗಡಿ ಹಣ್ಣು ಜ್ಯೂಸಿಗೆ ಹಿಂಡ್ತೀನಿ ಅಷ್ಟೇ, ಚೆನ್ನಾಗಿರುತ್ತೆ ರುಚಿ. ಇದು ಅರ್ಧ ಮಾತ್ರ ನಿಂಬೆಹಣ್ಣು ಹಿಂಡ್ತೀನಿ, ಚೆನ್ನಾಗಿರುತ್ತೆ. ಹೇಳ್ತೀನಿ ಕಲ್ಲಂಗಡಿ ಹಣ್ಣು ಬೀಜ ತೆಗೆದಿರೋದು, ಆಮೇಲೆ ಸಕ್ಕರೆ, ಉಪ್ಪು ಒಂದು ಚಿಟಿಕೆ, ಆಮೇಲೆ ಗರಂ ಮಸಾಲ ಇದು ಚಾಟ್ ಮಸಾಲ, ನಿಂಬೆಹಣ್ಣು ರಸ ಇಷ್ಟು ಹಾಕಿದ್ದೀನಿ. ಸೊ ಐಸ್ ಕ್ಯೂಬ್ ಹಾಕಿಲ್ಲ, ಯಾಕಂದರೆ ಕಲ್ಲಂಗಡಿ ಹಣ್ಣು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದಕ್ಕೋಸ್ಕರ ಈಗ ರುಬ್ಬನ. ವಾಟರ್ ಮೆಲಾನ್ ಜ್ಯೂಸ್, ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ನೋಡಿ. ಇವಾಗ ಶೋಗಿಸಲ್ಲ, ಯಾಕಂದರೆ ಬೀಜ ಇರುತ್ತಲ್ಲ ಮತ್ತು ಬಾಯಿಗೆ ಒಂಥರ ಸಿಪ್ಪೆ ಎಲ್ಲ ಸಿಗಲ್ಲ. ಈ ಥರ ಶೋಧಿಸ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ. ಬಿಂದೆ ಕೆಳಗಡೆ ಆಟಾಡ್ತಾವಳೆ, ಕಿಡ್ಸ್ ಏರಿಯಾದಲ್ಲಿ ಅವಳೆ ಕಿರಿಸ್ತಾ ಇರೋದು. ಸೊ ಇನ್ನು ಇವತ್ತು ಎಕ್ಸಾಮ್ ಮುಗೀತು. ಇವತ್ತಿಗೆ ನಾಳೆಯಿಂದ ಬೇಸಿಗೆ ರಜೆ. ನಾಳೆಯಿಂದ ನನ್ನ ರೂಟೀನು ಚೇಂಜ್ ಆಗುತ್ತೆ. ಅಂದರೆ ದಿನನಿತ್ಯದ ಕೆಲಸಗಳಲ್ಲೂ ಸ್ವಲ್ಪ ಅದಲು ಬದಲು ಆಗುತ್ತದೆ. ಸೊ ಈ ರಾಣಿ ಮನೇಲಿ ಇರ್ತಾಳಲ್ಲ, ಅದಕ್ಕೆ ಅದು ಮಾಡಿಕೊಡಮ್ಮ ಇದು ಮಾಡಿಕೊಡಮ್ಮ ಅಂತಾಳೆ. ಫಸ್ಟ್ ಏನು ಮಾಡಿಬಿಡ್ತೀನಿ ಅಂದಮೇಲೆ ಬೆಳಗ್ಗೆ ನಾನು ಸ್ಕೂಲ್ ರಜಾ ಇದ್ದಾಗ ಯಾವ ಥರ ಕೆಲಸ ಮಾಡ್ತೀನಿ ಅಂತ ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಮೊದಲು ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ದಾಗ ಏನು ಮಾಡ್ತಿದ್ದೆ ಅಂದರೆ, ಫಸ್ಟು ಟಿಫನ್ ರೆಡಿ ಮಾಡಿ, ಹೊರಗೆ ಬಾಕ್ಸ್ ರೆಡಿ ಮಾಡಿ ಎಲ್ಲ ಕಳಿಸ್ಬಿಡ್ತಿದ್ದೆ. ಆಮೇಲೆ ಮನೆ ಕೆಲಸ ನೋಡ್ಕೊತಿದ್ದೆ, ಆಮೇಲೆ ಪೂಜೆ ಮಾಡ್ತಿದ್ದೆ. ಇವಾಗ ನಾಳೆ ಹಂಗಲ್ಲ, ಫಸ್ಟು ಎದ್ದು ಆಮೇಲೆ ಟಿಫನ್ ಮಾಡ್ತೀನಿ. ನೋಡ್ತೀನಿ
ನೀಟಾಗೆಲ್ಲ ಶೋಧಿಸಿ ಮಾಡಿದ್ದೀನಿ. ಫುಲ್ ಇದೆ, ಏನಿಲ್ಲ, ಅಷ್ಟೇ ಆಯಿತು. ಇವಾಗ ಗ್ಲಾಸ್ಗೆ ಸರ್ವ್ ಮಾಡೋಣ. ಇದು ಮೂರ್ತಿಯವ್ರಿಗೆ ನನಗೆ ಇಟ್ಟಿದ್ದೀನಿ. ಇದು ಬಿಂದಿಯಾಗಿ ಇಟ್ಟಿದ್ದೀನಿ. ಯಾಕಂದರೆ ಅವಳು ಕೆಳಗಡೆ ಆಟಾಡ್ತಾವಳೆ, ಅವಳು ಬಂದಮೇಲೆ ಕೊಡ್ತೀನಿ. ಸೊ ಅಲ್ಲಿ ಗಂಟೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಇಲ್ಲಾಂದರೆ ಹಾಳಾಗುತ್ತೆ. ಅದಕ್ಕೋಸ್ಕರ ಜ್ಯೂಸ್ ಮಾಡಿದ ತಕ್ಷಣ ಕುಡಿಬೇಕು, ಇಲ್ಲ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೊಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜ್ಯೂಸು ರೆಡಿ ಆಯಿತು. ಡೈಲಿ ಫ್ರಿಜ್ಜಲ್ಲಿರೋ ಜ್ಯೂಸು ಕುಡಿಬಾರ್ದು, ಮತ್ತು ಐಸ್ ಕ್ಯೂಬ್ ಹಾಕಿನೂ ಕುಡಿಬಾರ್ದು. ಯಾಕಂದರೆ ನಾನು ಸ್ವಲ್ಪ 2 ದಿವಸ ಕುಡಿದ್ಬಿಟ್ಟೆ, ಗಂಟಲು ಈ ಥರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಹಣ್ಣು ತಿನ್ನಿ, ಡೈಲಿ ಕ್ಯೂಬ್ ಹಾಕ್ಕೊಂಡು, ಐಸ್ ಕ್ಯೂಬ್ ಹಾಕ್ಕೊಂಡು ಜ್ಯೂಸ್ ಕುಡಿಯೋಕ್ಕೆ ಹೋಗಬೇಡಿ, ಯಾಕಂದರೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ